ಬಾಧೆಗಳಿಗೆ ಹೆದರಬೇಡ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆ ಒಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿನಗಳ ತನಕ ನಿನಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಕ್ರಿಸ್ತಶಕ 3ನೇ ಶತಮಾನದಲ್ಲಿ ರೋಮ್ ಚಕ್ರವರ್ತಿಗಳು ಕ್ರೈಸ್ತರನ್ನ ಅನೇಕ ರೀತಿಯಲ್ಲಿ ಚಿತ್ರಹಿಂಸೆಗೆ ಒಳಪಡಿಸಿ ಸೆರೆಮನೆಗೆ ತಳ್ಳುವುದರ ಮೂಲಕ ಅವರ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡರು. ಮಾತ್ರವಲ್ಲದೆ ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ ಮತ್ತು ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯಗಳಲ್ಲಿ ದೇವ ಜನರಿಗೆ ವಿರುದ್ಧವಾಗಿ ಹೇಗೆ ಆಜ್ಞೆಗಳನ್ನು ಹೊರಡಿಸಿದರೋ ಅದೇ ರೀತಿಯಲ್ಲಿ 10 ಆಜ್ಞೆಗಳಿಗೆ ವಿರುದ್ಧವಾಗಿ ಅನ್ಯ ದೇವತೆಗಳಿಗೆ ಬಲಿ ಸಲ್ಲಿಸುವಂತೆ ಕ್ರೈಸ್ತರನ್ನ ಒತ್ತಾಯಪಡಿಸಿದರು. ಹೀಗೆ ಕ್ರೈಸ್ತರಿಗೆ ಬೇರೆ ಬೇರೆ ರಾಜರುಗಳು ವಿವಿಧ ರೀತಿಯಲ್ಲಿ ಚಿತ್ರಹಿಂಸೆಯನ್ನು ನೀಡುವವರಾಗಿದ್ದರು. ಪ್ರವಾದನೆಯಲ್ಲಿ ಅರಣ್ಯಕಾಂಡ 14ನೇ ಅಧ್ಯಾಯ 34ನೇ ವಚನ ಮತ್ತು ಯೆಜ್ಕೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನಗಳು ತಿಳಿಸುವಂತೆ ಒಂದು ದಿನಕ್ಕೆ ಒಂದು ವರ್ಷದಂತೆ 10 ದಿನ ಅಂದರೆ 10 ವರ್ಷ. ಕ್ರಿಸ್ತಶಕ 303ರಿಂದ ಕ್ರಿಸ್ತಶಕ 313ರವರೆಗೆ ಡಿಯೋಕ್ಲಿಷನ್ ಎನ್ನುವ ರೋಮನ್ ಚಕ್ರವರ್ತಿ ಕ್ರೈಸ್ತರನ್ನ ಈ ಭೂಮಿಯಿಂದಲೇ ನಿರ್ಮೂಲ ಮಾಡುವಂತೆ ಅನೇಕ ಚಿತ್ರಹಿಂಸೆಯನ್ನು ನೀಡಿದನು. ಆದರೂ ಸಹ ಆದಿಸಭೆಯ ವಿಶ್ವಾಸಿಗಳು ಸತ್ಯಕ್ಕೆ ದೃಢವಾಗಿ ನಿಲ್ಲುವ ಸಲುವಾಗಿ ರಕ್ಷಕನ ವಾಗ್ದಾನಕ್ಕೆ ಕಿವಿಗೊಟ್ಟರು. ಕ್ರೂರ ಮರಣದ ನಡುವೆಯೂ ಅವರ ನಂಬಿಕೆ ಜೀವಂತವಾಗಿತ್ತು. ಹೀಗೆ ಹುತಾತ್ಮರ ರಕ್ತವು ಸುವಾರ್ತೆಯ ಬೀಜವಾಗಿ ಪರಿಣಮಿಸಿ ವಿಶ್ವಾಸಿಗಳ ಸಣ್ಣ ಗುಂಪು ಅತಿ ದೊಡ್ಡ ಗುಂಪಾಗಿ ದ್ವಿಗುಣಗೊಳ್ಳಲು ನೆರವಾಯಿತು. ಹೀಗೆ ಆದಿಸಭೆಯ ವಿಶ್ವಾಸಿಗಳ ರೀತಿಯಲ್ಲಿಯೇ ಸತ್ಯಕ್ಕಾಗಿ ನಿಲ್ಲೋಣ, ಜಯವೊಂದೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.